ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಗ್ರೀನ್ ಸಿಗ್ನಲ್. ಬಿಎಂಆರ್ಸಿಎಲ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 5% ದರ ಏರಿಕೆ ಮಾಡಲು ಬಿಎಂಆರ್ಸಿಎಲ್ ತೀರ್ಮಾನ ಮಾಡಿದೆ. ಸರ್ಕಾರದ ಅನುಮತಿಗಾಗಿ ನಮ್ಮ ಮೆಟ್ರೋ ಕಾಯ್ತಾ ಇದೆ. ಸಮಿತಿಯ ಶಿಫಾರಸ್ಸಿನಂತೆ ಫೆಬ್ರವರಿಯಲ್ಲಿ ದರ ಏರಿಕೆ ಮಾಡಬೇಕು. ಪ್ರತಿ ವರ್ಷ ಈ ಒಂದು ಪ್ರಕ್ರಿಯೆ ಆಗುತ್ತೆ. ಕಳೆದ ವರ್ಷ ಫೆಬ್ರವರಿ 9ರಂದು ದರ ಏರಿಕೆ ಆಗಿತ್ತು. 101.5ರಷ್ಟು. ಪ್ರಯಾಣಿಕರ ಆಕ್ರೋಶದಿಂದ 71.5ಕ್ಕೆ ಇಳಿಕೆ ಮಾಡಿದ್ರು. ಸರ್ಕಾರದಿಂದ ಅನುಮೋದನೆಯನ್ನ ಪಡೆಯಲು ಇದೀಗ ಬಿಎಂಆರ್ಸಿಎಲ್ ಸರ್ಕಸ್ ಅನ್ನ ಮಾಡ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಈಗಾಗಲೇ ತೀರ್ಮಾನ ಆಗಿದೆ. ಸರ್ಕಾರದಿಂದ ಪರ್ಮಿಷನ್ಗೆ ಬಿಎಂಆರ್ಸಿಎಲ್ ಕಾಯ್ತಾ ಇದೆ. ಇದಕ್ಕೆ ಯಾವ ರೀತಿಯ ಅಪಸ್ವರಗಳು ಎದ್ದೇಳಬಹುದು ಅಂತ? ಅದು ಮಧುಶ್ರೀ, ನೀವು ಹೇಳಿದಂತೆ ಈಗಾಗಲೇ ಕೂಡ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಬೋರ್ಡ್ ಮೀಟಿಂಗ್ನಲ್ಲಿ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಅಂದರೆ ಆಚೆ ಮೊನ್ನೆ ಕಳೆದ 3-4 ದಿನಗಳಿಂದ ನಡೀತಿರುವಂತಹ ಬೋರ್ಡ್ ಮೀಟಿಂಗ್ನಲ್ಲಿ 5% ಟಿಕೆಟ್ ದರ ಏರಿಕೆಗೆ ಈಗಾಗಲೇ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಇದು ಒಂದಾದರೆ, ಎರಡನೆಯದು ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕು ಬರೋಬ್ಬರಿ 101ರಷ್ಟು ಅಂದರೆ 101ರಷ್ಟು ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರು. ಅದಾದ ನಂತರದಲ್ಲಿ ಕಳೆದ 2-3 ದಿನಗಳ ನಂತರದಲ್ಲಿ ಪ್ರಯಾಣಿಕರ ಆಕ್ರೋಶ ತುಂಬ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗಿತ್ತು. ಆಗ 71%ಗೆ ಮೆಟ್ರೋ ಟಿಕೆಟ್ ದರವನ್ನು ಇಳಿಕೆ ಮಾಡಿದರು. ಇದು ಒಂದು. ಎರಡನೇದು, ಪ್ರಮುಖವಾಗಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ 5ರಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಲಿಕ್ಕೆ ಈಗಾಗಲೇ ಕೂಡ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮೆಟ್ರೋ ಟಿಕೆಟ್ ದರ ಏರಿಕೆ ಸಮಿತಿ ಮುಂದೆ ಅನುಮತಿಯನ್ನು ತೆಗೆದುಕೊಂಡಿದ್ರು. ಆದರೆ ಈ 71% ಮೆಟ್ರೋ ಟಿಕೆಟ್ ದರ ಏರಿಕೆ ಏನು ಮಾಡಿದ್ರು, ಇದೇ ಇಡೀ ದೇಶದಲ್ಲೇ ಅತಿ ದುಬಾರಿ ಮೆಟ್ರೋ ಅನ್ನಿಸ್ಕೊಂಡಿತ್ತು. ಈ ವಿಚಾರದಲ್ಲಿ ಈಗಾಗಲೇ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ, ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಕಾರಣ ಏನಂತ ಹೇಳಿದ್ರೆ, ಮೆಟ್ರೋ ಟಿಕೆಟ್ ದರ ಏರಿಕೆ ಸಮಿತಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಕೇವಲ 50%ಗೆ ಮಾತ್ರ. ಆದರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು 101ರಷ್ಟು ಏರಿಕೆ ಮಾಡಿದ್ರು. ಅದಾದ ನಂತರದಲ್ಲಿ 71%ಗೆ ಇಳಿಕೆ ಮಾಡಿದ್ರು. ಈಗ ಮತ್ತೆ 5% ಏರಿಕೆಯನ್ನು ಮಾಡಿಕೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅನುಮತಿಯನ್ನು ತೆಗೆದುಕೊಂಡಿರುವಂಥದ್ದು. ಇದು ಒಂದಾದ್ರೆ, ಎರಡನೇದು, ಈಗ ಈ ಒಂದು ಅನುಮತಿಯನ್ನ ಅಂದ್ರೆ ಈ ಫೈಲ್ ಅನ್ನ ಈಗಾಗಲೇ ಕೂಡ ರಾಜ್ಯ ಸರ್ಕಾರಕ್ಕೆ ಕಳಿಸಿರುವಂಥದ್ದು. ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ, ಮತ್ತೆ 5% ಏರಿಕೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗ 71% ಜೊತೆಯಲ್ಲಿ 5% ಏರಿಕೆ ಆದರೆ ಒಟ್ಟು 76% ಏರಿಕೆ ಆಗಲಿರುವಂಥದ್ದು. ಅಂದರೆ 71% ಏರಿಕೆ ಆಗಿರುವಂಥದ್ದೇ ತಪ್ಪು. ವೈಜ್ಞಾನಿಕವಾಗಿ ತುಂಬಾ ಸಾಕಷ್ಟು ತಪ್ಪು ಲೆಕ್ಕಗಳನ್ನು ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಸತ್ನಲ್ಲೂ ಕೂಡ ಈ ವಿಚಾರದಲ್ಲಿ ತೇಜಸ್ವಿ ಸೂರ್ಯ ಅವರು ಪ್ರಶ್ನೆಯನ್ನ ಮಾಡಿದ್ರು. ಯಾಕೆ ಅಂತ ಕೇಳಿದ್ರೆ, ಬಿಎಂಆರ್ಸಿಎಲ್ ಅಧಿಕಾರಿಗಳು ಟಿಕೆಟ್ ದರ ಏರಿಕೆ ಸಮಿತಿ ಮುಂದೆ ಕೊಟ್ಟಂತಹ ಎಲ್ಲ ವರದಿಗಳು, ಎಲ್ಲ ಮಾಹಿತಿಗಳು ಕೂಡ ತಪ್ಪಾಗಿರುವಂಥದ್ದು. ಅಂದ್ರೆ ಏನು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಆ ಕ್ಯಾಲ್ಕುಲೇಷನ್ ಅನ್ನೇ ತಪ್ಪಾಗಿ ಕೊಟ್ಟಿದ್ದಾರೆ. ನಮಗೆ ಖರ್ಚು ವೆಚ್ಚಗಳು ಇಂತಿಷ್ಟು ಅಂತೇಳಿ ದರ ಏರಿಕೆ ಸಮಿತಿ ಮುಂದೆ ಕೊಟ್ಟಿದ್ರು, ಅವೆಲ್ಲವೂ ಕೂಡ ತಪ್ಪಾಗಿರುವಂಥದ್ದು. ಈ 71% ಏರಿಕೆ ಮಾಡಿರುವಂಥದ್ದೇ ತಪ್ಪು. ಮತ್ತೆಗೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ 5% ಏರಿಕೆ ಅನ್ನೋಂಥದ್ದಾದ್ರೆ ಮೆಟ್ರೋ ಪ್ರಯಾಣಿಕರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೊರೆ ಆಗುತ್ತೆ ಅನ್ನೋಂಥದ್ದು ಒಂದು. ಎರಡನೇದಾಗಿ, ಈಗಿರುವಂತಹ ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ರೆ, ಈ ಒಂದು ವಾರದಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಬೇಕಾಗಿರುವಂಥದ್ದು. ಪ್ರತಿ ವರ್ಷ ಫೆಬ್ರವರಿ 9ನೇ ತಾರೀಕಿಗೆ ಏರಿಕೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನೊಂದು ವಾರದಲ್ಲಿ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗತ್ತಾ ಆಗಲ್ವೋ ಅನ್ನುವಂಥದ್ದು ಗೊತ್ತಾಗಲಿದೆ ಅನ್ನುವಂಥದ್ದು. ಈಗಾಗಲೇ ವಿಚಾರದಲ್ಲಿ ಕೂಡ ಪ್ರಯಾಣಿಕರು ತುಂಬಾ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವಂತಂದ್ರೆ, ಡೆಲ್ಲಿ ಇರ್ಬೋದು, ಕೊಚ್ಚಿ ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮೆಟ್ರೋದಲ್ಲೇ ಅತಿ ದುಬಾರಿ ಆಗಿದೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.